ನಮಸ್ಕಾರ ವೀಕ್ಷಕರೇ, ಡಿಎಂಎಸ್ ವಯಸ್ಸಿಗೆ ಸ್ವಾಗತ. ನಾನು ನಜರ್ ಅಹಮದ್ ಚೋರಗಸ್ತಿ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮೂಕಿಹಾಳ ಗ್ರಾಮದ 32ನೇ ವರ್ಷದ ಹಜರತ್ ಅಲ್ಲಾವುದ್ದೀನ್ ಅಸಾರೆ ಉರ್ಫ ಲಾಡ್ಲೆ ಮಶಕ ದರ್ಗಾ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ತಾಳಿಕೋಟೆ ತಾಲೂಕಿನ ಮೂಕಿಹಾಳ ಗ್ರಾಮದ ಶ್ರೀ ಹಜರತ್ ಅಲ್ಲಾವುದ್ದೀನ್ ಅನ್ಸಾರೆ ಉರ್ಫ ಲಾಡ್ಲೆ ಮಶಕ ದರ್ಗದ ಉರುಸು ಮಹೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗುವುದು. ಸದ್ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು. ದಿನಾಂಕ 23/12/2025 ರಾತ್ರಿ 11 ಗಂಟೆಗೆ ಕುದುರೆ ಕುಣಿತದೊಂದಿಗೆ ಗ್ರಾಮದ ಬೀದಿಗಳಲ್ಲಿ ಗಂಧ ಹೊರಟು ಮುಂಜಾನೆ 5 ಗಂಟೆಗೆ ದರ್ಗಾಕ್ಕೆ ತಲುಪುವುದು. ಕುದುರೆ ಕುಣಿತ ಬುಡ್ಡಾ ಪಟೇಲ್ ಬಿರಾದರ್ ಇವರ ಕೊಡುಗೆ. ಗಂಧದ ದಿನವೇ ರಾತ್ರಿ ಕವ್ವಾಲಿ ಇರುವುದು. 24/12/2025 32ನೇ ವರ್ಷದ ಮಾನವ ಏಕತಾ ಶಾಂತ ಸಮಾವೇಶ ವಿಜಯಪುರ ಜಿಲ್ಲೆಯ ಅಮೆಚೂರ್ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಥಮ ಬಹುಮಾನ 50,000 ಸುರೇಶ್ ನಾಡಗೌಡ ಕಾಂಗ್ರೆಸ್ ಮುಖಂಡರು ಬಿಂಜಲಬಾವಿ ಇವರಿಂದ, ದ್ವಿತೀಯ ಬಹುಮಾನ 30,000 ಶರಣ ಭೂಪಾಲ ದೇಶ್ಮುಖ್ ಕಾಂಗ್ರೆಸ್ ಮುಖಂಡರು ಬೇಲೂರ ಇವರಿಂದ, ತೃತೀಯ ಬಹುಮಾನ 20,000 ಮೋದಿ ಸಾಬ್ ಬಿರಾದರ ಮೂಕಿಹಾಳ, ನಾಲ್ಕನೇ ಬಹುಮಾನ 10,000 ಸಾಹೇಬ್ ಪಾಟೇಲ್ ಮಕಾಶಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮೂಕಿಹಾಳ ಇವರಿಂದ, ಕಬಡ್ಡಿ ಮ್ಯಾಟ್ ಮತ್ತು ಬ್ಯಾರಿಕೇಡ್ ವ್ಯವಸ್ಥೆ ಅಮಾಯುನ್ ಪಾಟೀಲ್ ಬಿರಾದರ್ ಇವರಿಂದ 26/12/2025 ಮುಂಜಾನೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಡಾಕ್ಟರ್ ಪ್ರಭುಗೌಡ ಲಿಂಗದಹಳ್ಳಿ ಚಬನೂರ್ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಖ್ಯಾತ ನೇತ್ರ ತಜ್ಞರು ಇವರಿಂದ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ. ಅಂದು ರಾತ್ರಿ ದುರ್ಗಾ ಪರಮೇಶ್ವರ ನ್ಯಾಟ ಸಂಘದ ಬಂಡಿಗಣಿ ಇವರಿಂದ ರೈತ ನಗಲಲ್ಲಿ ಸರ್ಕಾರ ಉಳಿಲಿಲ್ಲ ನಾಟಕ 23/12/2025 ದನಗಳ ಜಾತ್ರೆ 24/12/2025 ದನಗಳ ಬಹುಮಾನ ವಿತರಣೆ ಸಮಾರಂಭ ಕೃಷಿ ಮಾರುಕಟ್ಟೆ ಇವರಿಂದ, ಹಜರತ್ ಅಲ್ಲಾವುದ್ದೀನ್ ಅನ್ಸಾರಿ ಉರ್ಫ ಲಾಡ್ಲೆ ಮಶಕ ದರ್ಗಾ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕಾಶಿಂ ಪಾಟೀಲ್ ದರ್ಗಾ ಕಮಿಟಿ ಅಧ್ಯಕ್ಷರು. ಪ್ರಕಟಣೆ ಜಾತ್ರೆಗೆ ಮಂಟಪ ಕೊಡುಗೆ ಶಿವಪ್ಪ ಒಕ್ರಾಣಿ, ನಿಂಗಣ್ಣ ಕುಂಬಾರ, ಶಿವಪ್ಪ ಆದಿಮನಿ ಇವರಿಂದ, ಸೌಂಡ್ ಸಿಸ್ಟಮ್ ಕೊಡುಗೆ ಶಿಕ್ಷಕ ಬಳಗ ಮೂಕಿಹಾಳ. 5 ದಿನಗಳ ನಿರಂತರ ಅನ್ನ ಸಂತರ್ಪಣೆ ಸೇವೆ ಮೂಕಿಹಾಳ, ಅಗರಗುಂಡ, ಕಲ್ಲದೇವನಹಳ್ಳಿ, ನಾಗೂರ, ಅಡಗಿನಾಳ, ಶಿವಪುರ, ಗುಡ್ನಾಳ್, ಬಾವೂರ, ಉಲಗಬಾಳ, ಅರನಾಳ, ಬಳಗನೂರ, ಮಿಣಜಗಿ, ಲಿಂಗದಹಳ್ಳಿ, ಕೂಚಬಾಳ, ಅಂದ್ರಾಳ, ಬಳವಟ, ತಾಳಿಕೋಟ, ಮುದ್ದಿಬಿಹಾಳ ಗ್ರಾಮದ ಭಕ್ತರಿಂದ ಸೇವೆ. ವರದಿ ನಜೀರ್ ಚೋರಗಸ್ತಿ, ಡಿಎಂಎಸ್ ನ್ಯೂಸ್, ತಾಳಿಕೋಟೆ. ನಿಮ್ಮದೇ ಧ್ವನಿ.